ನಮ್ಮ ಉತ್ತರ ಕರ್ನಾಟಕ ಕಡೆ ಇವಕ್ಕೆ ಬೆರಕೆ ಹಿಟ್ಟಿಂದು ದೋಸೆ ಅಂತೇವ್ರಿ. ಈ ಮಾವಿನ ಹಣ್ಣಿಂದು ಸೀಸನ್ ಬಂತಂದ್ರೆ ಸಾಕ್ರಿ, ಅದರದ್ದು ಶೀಕರ್ಣಿ ಸರಿ ಉಣ್ಲಾಕ ಭಾರಿ ಅಂದ್ರೆ ಭಾರಿ ಮಸ್ತ್ ಇರ್ತಾವ್ರಿ. ಮಾಡಿ ನೋಡ್ರಿ, ನಡೀರಿ ಮತ್ತು ಹೆಂಗೆ ಮಾಡೀನಂತ ಈಗ ಮುಂದೆ ತೋರಿಸ್ತೀನಂತ್ರಿ. ಈ ದೋಸೆ ಮಾಡ್ಲಾಕ ನಾ ಏನು ಮಾಡೀನಿ, ಒಂದು ದೊಡ್ಡ ಬಟ್ಟಲಿಂದ 1 ಬಟ್ಟಲು ಗೋಧಿ ಹಿಟ್ಟು ತೊಗೊಂಡಿನ್ರಿ. ಅದೇ ಬಟ್ಟಲಿಂದ 1 ಬಟ್ಟಲು ನಾ ಇಲ್ಲಿ ಏನು ಮಾಡೀನಿ ಕಡ್ಲೆ ಹಿಟ್ಟು ತೊಗೊಂಡಿನಿ. ಹಾಗೆ ಅದೇ ಬಟ್ಟಲಿಂದ ಅರ್ಧ ಬಟ್ಟಲು ಜೋಳದ ಹಿಟ್ಟು ತೊಗೊಂಡಿನ್ರಿ. ಮತ್ತು ಅರ್ಧ ಬಟ್ಟಲು ಅಕ್ಕಿ ಹಿಟ್ಟು ತೊಗೊಂಡಿನ್ರಿ. ನಾ ಇಲ್ಲಿ ಒಟ್ಟು 4 ಥರದ ಹಿಟ್ಟು ಬಳಸೀನಿ. ಈಗ ಇದಕ್ಕೆ ನಾವು ಚಂದ ಮಿಕ್ಸ್ ಮಾಡ್ಕೋಬೇಕಾಗ್ತದೆ. ಈ ಗೋಧಿ ಹಿಟ್ಟು ಮತ್ತು ಕಡಲೆ ಹಿಟ್ಟು ಈಕ್ವಲ್ ಕ್ವಾಂಟಿಟಿನಾಗ ತೊಗೊಂಡಿನಿ. ಬೇಕಾದ್ರೆ ನೀವು ಕಡಲೆ ಹಿಟ್ಟಿಂದು ಕ್ವಾಂಟಿಟಿ ಸ್ವಲ್ಪ ಕಮ್ಮಿನೂ ಮಾಡ್ಕೋಬೋದ್ರಿ, ನಡೀತದೆ. ಈಗ ನಿಂಬಲ್ಲಿ ಜೋಳದ ಹಿಟ್ಟಿಲ್ಲ ಅಂತಂದ್ರೂ ಹಾಕಲ್ ಹೋದ್ರೂ ನಡೀತದ್ರಿ. ಅಕ್ಕಿ ಹಿಟ್ಟನ್ನು ಅಷ್ಟೇ ರೀ, ಬರೀ ನೀವು ಗೋಧಿ ಹಿಟ್ಟು ಮತ್ತು ಈ ಕಡಲೆ ಹಿಟ್ಟಿನಾಗ ಮಾಡ್ಕೋಬೋದ್ರಿ. ಈಗ ಒಂದು ಮಿಕ್ಸಿ ಜಾರ್ನಾಗ ಒಂದಿಷ್ಟು ಉಳ್ಳಾಗಡ್ಡಿ, ಹಸಿ ಮೆಣಸಿನಕಾಯಿ, ಕರಿಬೇವು, ಹಾಗೆ ಇಲ್ಲಿ ಒಂದಿಟ್ಟು ಕೊತ್ತಂಬರಿ ಸೇರಿಸೀನಿ. ಹಾಗೆ ಇದ್ರಾಗ 1 ಚಮಚ ಇಲ್ಲಿ ಅಜ್ವಾನ್ ರೀ, ಅದೇ ರೀ ಓಂಕಾಳು ಅಂತೇವಲ್ರಿ, ಅವು ಸೇರಿಸೀನಿ. ಮತ್ತು ಜೀರಿಗೆನೂ ಹಾಕ್ಬಿಡ್ತೀನಂತ. ಹಾಗೆ ಇಲ್ಲಿ ಪುಡಿ ಖಾರ ಸೇರಿಸ್ಲತ್ತೀನಿ. ಹಸಿ ಮೆಣಸಿನ್ಕಾಯಿ ಹಾಕಿದ್ದೇವ್ರಿ, ನೋಡಿಕೊಂಡು ಹಾಕಬೇಕಾಗ್ತದೆ. ಸ್ವಲ್ಪ ಖಾರ ಖಾರ ಇದ್ದರೆ ಚಲೋ ಹತ್ತತಾವ್ರಿ ಈ ದೋಸೆ. ಹಾಗೆ ಇಲ್ಲಿ ಅರಿಶಿನ ಪುಡಿನೂ ಸೇರಿಸೀನಿ. ರುಚಿಗೆ ಬೇಕಾದಟ್ಟು ಉಪ್ಪನ್ನು ಹೀಗೆ ಸೇರಿಸ್ಬಿಡ್ತೀನಂತ್ರಿ. ಮತ್ತು ಬೇಕನ್ಸಿದ್ರೆ ಮುಂದೆ ಹಾಕೊಳ್ಳಮಂತ್ರಿ. ಇವೆಲ್ಲ ಹಾಕಿದ್ಮೇಲೆ ಏನು ಮಾಡ್ತೀನಿ ರೀ, ಒಂದು ಸ್ವಲ್ಪ ನೀರು ಸೇರಿಸ್ಬಿಡ್ತೀನಂತ್ರಿ. ಮತ್ತು ಇದಕ್ಕೆ ಚಂದ ನಾನು ನುಣ್ಣಗೆ ರುಬ್ಕೊಂಡು ತಂದು ನಿಮಗೆ ತೋರಿಸ್ತೀನಂತ. ನೋಡಿರಿ, ರುಬ್ಕೊಂಡು ತಂದೀನಿ. ಈಗ ಈ ಥರ ರೆಡಿ ಆಗ್ಯದ್ರಿ. ಈಗ ನಾವೇನು ಕಲಸಿಟ್ಟಿದ್ದೇವಲ್ರಿ ಒಣ ಹಿಟ್ಟುಗಳು, ಅದ್ರಾಗ ಹಾಕ್ಬಿಡ್ತೀನಂತ. ಹಾಗೆ ಆ ಮಿಕ್ಸಿ ಜಾರ್ನಾಗ ಇನ್ನೂ ಸ್ವಲ್ಪ ನೀರು ಹಾಕಿ ಎಲ್ಲ ತಂದು ಇದರೊಳಗೆ ಹಾಕ್ಬಿಡ್ತೀನಂತ್ರಿ. ಇನ್ನು ನಮಗೆ ನೀರು ಬೇಕಾಗ್ತಾವ್ರಿ. ಒಂದೇ ಸಲಕ್ಕೆ ನಾವು ನೀರು ಹಾಕ್ಲಾಕ ಹೋಗಬಾರ್ದು. ಸ್ವಲ್ಪ ಸ್ವಲ್ಪ ಹಾಕೋತಾ ನಾವಿಲ್ಲಿ ಹಿಟ್ಟು ಕಲಿಸ್ಕೋಬೇಕಾಗ್ತದ್ರಿ. ಈಗ ನಾವು ಈ ಅಕ್ಕಿ ದೋಸೆ ಎಲ್ಲ ಮಾಡ್ತೇವಲ್ರಿ, ಅದೇ ಥರ ಕನ್ಸಿಸ್ಟೆನ್ಸಿ ಬೇಕಾಗ್ತದೆ. ನಾನು ನಿಮಗೆ ಮುಂದೆ ತೋರಿಸ್ತೀನಂತ. ಈಗ ಇನ್ನೂ ಸ್ವಲ್ಪ ನೀರು ಬೇಕನ್ನಿಸ್ಲತ್ತದ್ರಿ, ಹೀಗಾಗಿ ನಾನು ಮತ್ತೆ ನೀರು ಸೇರಿಸ್ಲತ್ತೀನಿ ರೀ. ಹಾಗೆ ನಾವು ಕಲಿಸ್ಕೊತಾ ಹೋದಂಗೆ ಗೊತ್ತಾಗ್ತದ್ರಿ. ಎಲ್ಲರಿಗೆ ಗೊತ್ತೇ ಇದೆ ರೀ ದೋಸೆ ಬ್ಯಾಟರ್ ಯಾವ ಥರ ಇರಬೇಕಂತ. ಅದೇ ಥರ ನಾವು ಮಾಡ್ಕೋಬೇಕಾಗ್ತದಿಲ್ಲಿ. ಬೇಕಾದ್ರೆ ಒಂದು ವಿಸ್ಕರ್ ತೊಗೊಂಡು ಈ ಥರ ಮಾಡ್ದೇವಂತಂದ್ರೆ 1 ಗಂಟೆ ಇಲ್ದಂಗೆ ನಾವು ಕಲಿಸ್ಕೋಬೋದ್ರಿ. ಇಲ್ಲ ಅಂತಂದ್ರೆ ಕೈಲಿಂದನೂ ನಾವು ಚೆಂದ ಗಂಟುಗಳು ಒಡೆದು ಕಲಿಸ್ಕೋಬೋದ್ರಿ, ನಡೀತದೆ. ಅದರ ವಿಸ್ಕರ್ಲಿಂದ ಈಸಿಯಾಗಿ ಎಲ್ಲ ಮಿಕ್ಸ್ ಆಗ್ತದ್ರಿ. ನೋಡ್ರಿ, ಚಂದ ಹಿಂಗೆ ಗಂಟೆ ಇಲ್ದಂಗೆ ಕಲಿಸ್ಕೊಂಡಿನ್ರಿ. ಬೇಕನ್ಸಿರ ಮ್ಯಾಲಿಂದ ಒಂದಿಷ್ಟು ಕರಿಬೇವು ಮತ್ತು ಕೊತ್ತಂಬರಿಗೆ ಸಣ್ಣ ಹೋಳಿ ಸೇರಿಸ್ತಾರೆ, ನೋಡ್ಲಕ್ಕೂ ಚಲೋ ಕಾಣಿಸ್ತದ್ರಿ. ಮತ್ತು ಟೇಸ್ಟ್ನು ಅಷ್ಟೇ ಚಲೋ ಬರ್ತದೆ. ಇಲ್ಲಾಂದ್ರೆ ನೀವು ಹಾಗೇನು ಮಾಡ್ಕೋಬೋದು, ನಡೀತದೆ. ಇದು ಹಾಕಿದ್ಮೇಲೆ ಚಲೋ ಕಲಿಸಿ ಏನು ಮಾಡ್ತೀನಿ ರೀ, ಇದಕ್ಕೆ ಇಟ್ಬಿಡ್ತೀನಿ ರೀ. ಇದಕ್ಕೇನು ನೆನೆಸೋದು ಬೇಕಾಗಿಲ್ಲ ರೀ, ಇನ್ಸ್ಟಂಟಾಗಿ ನಾವು ಮಾಡ್ಕೋಬೋದು, ನೆಂದ್ರೂ ಏನೂ ಆಗಲ್ರಿ. ಆ ಕಡೆ ನಮ್ಮದು ಹಂಚು ಚಲೋ ಬಿಸಿ ಆಗ್ಯದ್ರಿ. ನಾ ಇಲ್ಲಿ ಕಬ್ಬಣ ಹಂಚು ಮೇಲೆ ಮಾಡ್ಕೊಳತ್ತೀನಿ ರೀ. ಅದೇ ರೀ ಕಾಸ್ಟ್ ಐರನ್ ತವ ಇರ್ತದಲ್ರಿ, ಅದ್ರ ಮೇಲೆ ಮಾಡ್ಕೊಳತ್ತೀನಿ. ಅದಕ್ಕೆ ಒಂದು ಉಳ್ಳಾಗಡ್ಡಿ ಹಿಂಗೆ ಒಂದು ಫೋರ್ಕಿಗೆ ಚುಚ್ಚಿ ಒಂದು ಸ್ವಲ್ಪ ಎಣ್ಣೆ ಹಾಕಿ ಹಿಂಗೆ ಎಲ್ಲ ಕಡೆ ಒರೆಸ್ತೀನಂತ್ರಿ. ಹಿಂಗೆ ಮಾಡೋದ್ರಲ್ಲಿಂದ ನಮ್ಮ ದೋಸೆ ಹಂಚಿಗೆ ಅಂಟ್ಕೊಳ್ಳಲ್ರಿ. ನೀವು ಬೇಕಾದ್ರೆ ನಾನ್ ಸ್ಟಿಕ್ ಹಂಚಿನ ಮೇಲೆ ಈಸಿಯಾಗಿ ಮಾಡ್ಕೋಬೋದ್ರಿ. ಈಗ 1 ಸೌಟು ಬ್ಯಾಟರ್ ತೊಗೊಂಡು ಈಗ ಈ ಹಂಚಿನ ಮೇಲೆ ಹರಡ್ತೀನಂತ್ರಿ. ಸ್ವಲ್ಪ ದಪ್ಪ ಬೇಕಂದ್ರೆ ದಪ್ಪ ಮಾಡ್ಕೊರಿ, ನಡೀತದೆ. ಈ ದೋಸೆ ಏನು ಭಾಳ ತೆಳ್ಳಗೆ ಮಾಡಲ್ರಿ, ನಮ್ಮ ಕಡೆ ಸ್ವಲ್ಪ ದಪ್ಪೆ ಇರ್ತಾವ. ಇಲ್ಲ ನಿಮಗೆ ತೆಳ್ಳಗೆ ಇಷ್ಟ ಅಂದ್ರೆ ತೆಳ್ಳಗೂ ಬರ್ತಾವ್ರಿ. ಮ್ಯಾಲಿಂದು ಮತ್ತೆ ಒಂದಿಟ್ಟು ಎಣ್ಣೆ ಹಾಕಿನ್ರಿ. ಹಾಕಿ ಈಗ ಇದಕ್ಕೆ ಪಲ್ಟಾಸ್ಕೊತೀನಂತ್ರಿ. ನೋಡ್ರಿ ಎಷ್ಟು ಚಂದ ಬಣ್ಣ ಬಂದದಂತ ನಿಮಗೆ ಕಾಣಿಸ್ಲತ್ತಿರ್ಬೇಕ್ರಿ. ಭಾಳ ಜಲ್ದಿ ಬೇಯ್ತಾವ್ರಿ. ನೋಡ್ರಿ, ನಮ್ಮದು ದೋಸೆ ಇಲ್ಲಿ ರೆಡಿ ಆಗ್ಯಾವ್ರಿ. ಹಂಗಾದ್ರೆ ನೋಡಿರಲ್ರಿ, ನೀವು ಈ ಬ್ಯಾಸ್ಗಿ ಮುಗಿಯೋದ್ರಾಗ ಈ ಮಾವಿನ ಹಣ್ಣಿಂದು ಶೀಕರ್ಣಿ ಸರಿ ಒಂದ್ಸಲ ಈ ಬೆರಕೆ ಹಿಟ್ಟಿಂದು ದೋಸೆ ಮಾಡಿ ನೋಡ್ರಿ. ಮತ್ತು ಹೆಂಗೆ ಅನ್ನಿಸ್ತಂತ ನಂಗೆ ಕಮೆಂಟ್ ಮಾಡಿ ಹೇಳ್ರಿ. ಮತ್ತೆ ಸಿಗ್ತೀನಂತ್ರಿ. ಥ್ಯಾಂಕ್ ಯು.